ಸ್ನೇಹಿತರು ಅಂದಮೇಲೆ ಅಂಗಡಿ ಹಾಕಿದ್ರೆ ವ್ಯಾಪಾರ ಮಾಡಬೇಕು, ಬೋಣಿ ಮಾಡಬೇಕು, ಬಿಟ್ಟು ಎತ್ಕೊಂಡೇ ಹೋಗ್ಬಾರ್ದು. ಯಜಮಾನ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಗಾಡಿ ನಿಲ್ಸಿ. ನನ್ನ ಲೈಫ್ ಅಲ್ಲೇ ಸೆಕೆಂಡ್ ಯೂಟ್ಯೂಬರ್ ನ ಮೀಟ್ ಆಗ್ತಿರೋದು. ಏನ್ ಮಾತಾಡ್ಬೋದು ಗೊತ್ತಾಗ್ತಿಲ್ಲ ಇವಾಗ ನಿಜವಾದ. I like it. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಭರತ ಮಾತಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ರೋಡ್ ರನ್ನರ್ಸ್. ಈಗ ಚಿತ್ರದುರ್ಗ ಹೈವೇ ಮೇಲೆ ಇದ್ದೀನಿ. ಸೊ ಬೆಂಗಳೂರು 6:30 ಬಿಟ್ಟೆ. ಸೊ ಏನಾಯಿತು ಅಂದರೆ ಹಿಗ್ಗಾಮುಗ್ಗ ಮಳೆ ಚಚ್ಬಿಡ್ತು, ಆದ್ದರಿಂದ ಎಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಐಮ್ ಸ್ಟಾರ್ಟಿಂಗ್ ದ ವಿಡಿಯೋ ಫ್ರಮ್ ಹಿಯರ್. ಸೊ ಚಿತ್ರದುರ್ಗಕ್ಕೆ ಇನ್ನೂ ಆಲ್ಮೋಸ್ಟ್ ಒಂದು 80 ಕಿಲೋಮೀಟರ್ ಏನೋ ಇದೆ. ಸೊ ಆಲ್ಮೋಸ್ಟು 9 ಕಾಲು ಆಗ್ತಾ ಬಂದಿದೆ. ಸೊ ಬ್ರೇಕ್ಫಾಸ್ಟ್ ಮಾಡ್ಬಿಡೋಣ ಅಂತ ನಿಲ್ಸಿದ್ದೀನಿ. ಇವತ್ತು ನಾನು ಹೋಗ್ತಾ ಇರೋದು ಬಂದು ಸಿರ್ಸಿಗೆ. ಸೊ ಸಿರ್ಸಿ ಮತ್ತು ಯಲ್ಲಾಪುರ ಸೀರೀಸ್ ಇದು. ಸೊ ಐಲ್ ಬಿ ಗೋಯಿಂಗ್ ಟು ಸಿರ್ಸಿ ಫಸ್ಟ್. ಸೊ ಸಿರ್ಸಿಗೆ ಹೋದ್ಮೇಲೆ ಅಲ್ಲಿಂದ ನಾನು ಯಲ್ಲಾಪುರ ಹೋಗ್ತೀನಿ. ಸಿರ್ಸಿ 1 ನೈಟ್ ಸ್ಟೇ ಆಗ್ತಾ ಇದ್ದೀನಿ. ಇದು ಹೊಸ ಶೂಸು. ಇದು ಬಂದು ಇವತ್ತೇ ಹಾಕೊಂಡು ರೈಡ್ ಮಾಡ್ತಾ ಇರೋದು, ಅಂದರೆ ಲಾಂಗ್ ರೈಡ್ ಮಾಡ್ತಾ ಇರೋದು. ಸೊ ನನ್ನ ದೇವನಹಳ್ಳಿ ವ್ಲಾಗ್ ನೋಡಿಲ್ಲ ಅಂದರೆ ಅದನ್ನು ನೋಡಿ. ಸೊ ಸ್ಕೂಟ್ರ್ ಎತ್ಕೊಂಡು ಈ ಶೂಸ್ ಹಾಕ್ಕೊಂಡು ಗೇರೆಲ್ಲ ಹಾಕ್ಕೊಂಡು ಸ್ಕೂಟ್ರ್ ಓಡಿಸ್ಕೊಂಡು ಹೋಗಿದ್ದೀನಿ ದೇವನಹಳ್ಳಿ ಫೋರ್ಟ್ಗೆ. ಅಣ್ಣ ಏನಿದೆ? ಇಡ್ಲಿ ರೈಸಾ? ಯಜಮಾನ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಗಾಡಿ ನಿಲ್ಲಿಸಿ. ಊಟ ಚೆನ್ನಾಗಿತ್ತು, ಚಿತ್ರಾನ್ನ ಸೂಪರ್ ಆಗಿತ್ತು. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ತಾರು ಇದೆಯಲ್ಲ, ಏರೇನು ಇಲ್ದಿಲ್ಲ. ಮತ್ತೆ ಏರ್ ಕಡಿಮೆ ಆಗಿತ್ತು. ಕಮ್ಮಿ ಆಗಿದೆಯಾ? ಇಲ್ಲ, ಮೊದಲೇ ಕಡಿಮೆ ಆಗಿರ್ಬೇಕು. ನೀವು ಹಾಕ್ಸಿದ ಮೇಲೆ ಸರಿ ಆಗಿತ್ತು. ಏನಿಲ್ಲ ತಮ್ಮ ಮಳೆಗಳು ಏನಿಲ್ಲ. ಮಚ್ಚ ಕೈ ಕೊಡಬೇಡ ಕಣೋ. ಚೈನ್ ಸ್ವಲ್ಪ ನಾಯ್ಸ್ ಬರ್ತಾ ಇದೆ. ಟೈಮ್ ಟು ಲೂಬ್ ಇಟ್. ಅಣ್ಣ ಇದು ಸ್ಪ್ಯಾನರ್ ಇದೆಯಾ? ಹಿಂಗೆ ಏನಾನ ಟೈಟ್ ಮಾಡೋಕ್ಕಾಗುತ್ತೆ ನೋಡಿ ಇದು. ಸೊ ನೋಡ್ರಪ್ಪ, ಇದೆ ಗೇರ್ ಆಯಿಲ್. ಸೊ ಇದನ್ನೇ ನಾನು ಯೂಸ್ ಮಾಡೋದು. ನನಗೇನಾದರೂ ಆಯಿಲ್ ಲೂಬ್ ಮಾಡಬೇಕು ಅನ್ನಿಸಿದಾಗ ಈ ಥರ ಎತ್ಕೊಬರ್ತೀನಿ, ಎತ್ಕೊಂಬಂದು ಲೂಬ್ ಮಾಡ್ತೀನಿ. ಸೊ ದಿಸ್ ಈಸ್ ಹೌ ಐ ಲೂಬ್ ಮೈ ಚೈನ್ ಟ್ರಿಪ್ಪಲ್ಲಿದ್ದಾಗ. ಯಾವ್ದಾರ ಮೀಡಿಯಮ್ ಮಾಡೀನಿ. ಹಾಂ, ಇಷ್ಟು ಮಾತ್ರ ಇದ್ದರೆ ಸಾಕ್ಬಿಡಿ. ಸೊ ನೀವು ಕೂಡ ನಂತರನೇ ಮಿಡಲ್ ಕ್ಲಾಸ್ ರೈಡರ್ ಆಗಿದ್ದರೆ ಈ ಥರ ಒಂದು ಗೇರ್ ಆಯಿಲ್ 90 ಗೇರ್ ಆಯಿಲ್ನ ಇಟ್ಕೊಳ್ಳಿ ಬಾಟ್ಲಲ್ಲಿ. ಇನ್ನೊಂದು ಇದು ಚೂಪಿಗೆ ಬರುತ್ತೆ, ಅದು ಹಾಕೊಂಬಿಟ್ರೆ ಇನ್ನೂ ಆರಾಮಾಗಿ ಲೂಬ್ ಮಾಡ್ಬೋದು. ನನಗೆ ಸಿಗಲಿಲ್ಲ ಅದು, ಅದಕ್ಕೆ ಈ ಬಾಟ್ಲಿಗೆ ಹಾಕೊಂಡು ಲೂಬ್ ಮಾಡ್ತಾಯಿದ್ದೀನಿ. ಸೊ ಮೇಯ್ನಾಗಿ ನಾವು ಈ ಚೈನ್ ಲಿಂಕ್ಸ್ಗೆ ಲೂಬ್ ಮಾಡಬೇಕು ಫಸ್ಟು. ಅದಾದಮೇಲೆ ಸೆಂಟ್ರಲ್ಲಿ ಲೂಬ್ ಮಾಡಿದ್ರೆ ಸ್ವಲ್ಪ ಸಾಕು. ಸೊ ಈಗ ಚಿತ್ರದುರ್ಗದಿಂದ ದಾವಣಗೆರೆ ಕಡೆಗೆ, ಇಲ್ಲಿಂದ ದಾವಣಗೆರೆ ಆಲ್ಮೋಸ್ಟ್ ಒಂದು 55 ಕಿಲೋಮೀಟರ್ಸ್ ಇದೆ. ಸೊ ದಾವಣಗೆರೆ ಆದಮೇಲೆ ರಾಣೆಬೆನ್ನೂರು ಆದಮೇಲೆ ಸಿರ್ಸಿ ಕಡೆಗೆ ಪಯಣ. ಈಗ ದಾವಣಗೆರೆ ಹತ್ರ ಇದ್ದೀನಿ. ದಾವಣಗೆರೆಯಲ್ಲಿ ಒಬ್ಬ ಯೂಟ್ಯೂಬರು ಪರಿಚಯ ಇದ್ದಾರೆ ನನಗೆ, DVG ಶಶಿ ಅಂತ. DV ಇನ್ ಕನ್ನಡ ಅಲ್ಲಪ್ಪ, ಅದನ್ನ ನನಗೆ ಪರಿಚಯ ಆಗಿಲ್ಲ, ಒಂದು ಚಾನ್ಸ್ ಇನ್ನೂ ಸಿಕ್ಕಿಲ್ಲ. ಈಗ DVG ಶಶಿ ಅವ್ರನ್ನ ಮೀಟ್ ಆಗೋಕ್ಕೆ ಹೋಗೋಣ. ಆನ್ ದ ವೇನೇ ಅವ್ರದ್ದು ಅಂಗಡಿ ಇದೆ, ಹೋಗಿ ಒಂದು ಟೀಗೆ ಹುಡ್ಕೊಂಡು ಕಂಟಿನ್ಯೂ ಮಾಡೋಣ ರೈಡ್ನ. ಹಾಯ್ ಬ್ರದರ್, ನಿಮ್ಮ ಬಗ್ಗೆನೇ ಹೇಳ್ಕೊಂಡು ಬರ್ತಾಯಿದ್ದೆ. ಜಾಸ್ತಿ ಟೈಮ್ ಇಲ್ಲ ನನಗೆ. ಅಲ್ಲೇ ಹಾಕ್ಬಿಡ್ಲಾ?
ಮತ್ತೆ ಇಲ್ಲಿ ಮರ ಇತ್ತು, ಓಕೆ. ಮರ ಕಳೆದು ಫುಲ್ ಬಿಸಾಗ್ಬಿಡಿದೆ. ಇದೇ ನಮ್ದು ಲಾಸ್ಟ್ ಟೈಮ್ ಮೆಸೇಜ್ ಮಾಡಿದ್ನಲ್ಲ ದೊಡ್ಡ ಹೋಟ್ಲು ಅಂತ. ಏಯ್ ಬ್ರೋ, ಇಲ್ಲಿಂದಾನೇ ಆಗೋದು ದೊಡ್ಡ ಹೋಟ್ಲು. ಇವಾಗ ನಿಮ್ದು ವಿಡಿಯೋ ತೋರಿಸ್ತಾ ಇದ್ದೆ ಅಮ್ಮ, ಯಾರಂದ್ರು. ಚೆನ್ನಾಗಿದ್ದೀರಾ? ನೋಡಿ ಬಾಯ್ಸ್ ಅಂಡ್ ಗರ್ಲ್ಸ್, ನಮ್ಮ DVG ಶಶಿ ಅವರ ಕೈಯಾರೆ ಮಾಡ್ತಾ ಇರುವಂಥ ಟೀ, ಸ್ಪೆಷಲ್ ಟೀ. ದಾವಣಗೆರೆಗೆ ಬಂದಿದ್ದೀವಿ ಅಂದರೆ ಇವ್ರ ಹೋಟೆಲ್ಗೆ ಬರಲೇಬೇಕು, ಟೀ ಕುಡಿಲೇಬೇಕು. ಸೊ ನೀವು ಕೂಡ ಯಾರಾದರೂ ದಾವಣಗೆರೆಗೆ ಬಂದಮೇಲೆ ವಿಸಿಟ್ ಮಾಡಿ. ಬ್ರೋ ಇಲ್ಲೇ ಇರ್ತಾರೆ. ಸೊ ಊಟ ಎಲ್ಲ ರೆಡಿ ಮಾಡ್ತಾರೆ. ಅಮ್ಮ ಅಲ್ಲಿದ್ದಾರೆ. ಏನೇನೋ ರೆಡಿ ಇದೆ ಅಂತೆ. ಏನೇನು ಬ್ರೋ ಮಾಡೋದು? ತಿಂಡಿ ನೀವು ಬೆಳಗ್ಗೆ ಬಂದ್ರಿ ಅಂದ್ರೆ ಫುಲ್ ಮೀಲ್ಸ್. ಬೆಳಗ್ಗೆ ಚಿತ್ರಾನ್ನ, ಪಲಾವು, ಪುಳಿಯೋಗರಿ, ಫ್ರೈಡ್ ರೈಸ್ ಎಲ್ಲ ಇರುತ್ತೆ. ಸೊ ನಮ್ಮ ಹಳ್ಳಿ ಬರ್ಬೇಕಂದ್ರೆ ಫಸ್ಟ್ ಹೊಟ್ಟೆಸ್ಕೊಂಡ್ ಬನ್ನಿ. ಎಲ್ಲೂ ತಿಂಡಿ ತಿನ್ಕೊಂಡ್ ಬರಂಗಿಲ್ಲ. ನನಗೆ ತಿಂಡಿ ತಿನ್ಕೊಂಡ್ ಬಂದಿದ್ದಾರೆ ಅವರು. ನಾನು ಬರ್ಬೇಕಾದ್ರೆ ಹೇಳಿದ್ನಲ್ಲ, ಚಿತ್ರದುರ್ಗ ಸ್ವಲ್ಪ ಹಿಂದೆಗಡೆ ಹೊಟ್ಟೆ ಹಸಿತಾಯ್ತು ಅಂದ್ಬಿಟ್ಟು ಅಲ್ಲಿ ತಿನ್ಬಿಟ್ಟೆ. ಇವ್ರು ಬೈತಾ ಇದಾರೆ ಯಾಕೆ ತಿನ್ಕೊಂಬಂದ್ರಿ ಅಂತ. ಓಕೆನಾ? ನನಗೆ ಬಹಳ ಖುಷಿ. ನನಗೆ ಇಲ್ಲಿ ಬಂದು ನಮ್ಮರೊಬ್ರು ಊಟ ತಿಂಡಿ ಮಾಡಿದ್ರೆ ಸಿಗೋ ಖುಷಿನೇ ಬೇರೆ. ಇರಲಿ, ನಾನು ಮುಂಚೆನೇ ಅನ್ಕೊಂಡಿದ್ದೆ ಬರಬೇಕು ಇಲ್ಲಿಗೆ ಅಂತ, ಲಾಸ್ಟ್ ಟೈಮ್ ಚನ್ನಗಿರಿಗೆ ಬಂದಾಗ. ಬಟ್ ಬರೋಕ್ಕಾಗಿರಲಿಲ್ಲ. ಬಟ್ ಇವಾಗ ಮಾತಾಡ್ಸ್ಕೊಂಡು ಇವ್ರು ಮೀಟ್ ಮಾಡ್ಕೊಂಡು ಹೋಗ್ಬೇಕು ಅಂತಲೇ ಇಲ್ಲಿಗೆ ಬಂದಿರೋದು. ಸೊ ಇವರು ಯೂಟ್ಯೂಬರು, DVG ಶಶಿ ಅಂತ ಯೂಟ್ಯೂಬರ್ ಇದೆ. ಆ ಯೂಟ್ಯೂಬಿಂದನೇ ಇವ್ರು ಸಿಕ್ಕಿದ್ದು ನನಗೆ. ಇವ್ರದ್ದೊಂದು ವಿಡಿಯೋ ಇದೆ, ಅದು ನೀವು ನೋಡಿ. ಇವ್ರು ಲಾಕ್ಡೌನಲ್ಲಿ ಪೊಲೀಸವ್ರಿಗೆಲ್ಲ ಫ್ರೀಯಾಗಿ ಟೀ ಕೊಡ್ತಾಯಿದ್ರು. ಸೊ ಆ ಒಂದು ಇದನ್ನು ನೋಡ್ಬಿಟ್ಟು ಏನು ಮನುಷ್ಯಾಗರು ಅಂದ್ಕೊಂಡು ನಂಗೆ ತುಂಬ ಇಷ್ಟ ಆಗೋದ್ರು. ಅವಾಗ ಕಮೆಂಟ್ ಆಗ್ತದೆ, ದಾವಣಗೆರೆಗೆ ಬಂದರೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಬ್ರೋ ಅಂತ. ಇವತ್ತು ಈಡೇರ್ಬೋದು. ಬಹಳ ದಿವಸ ಆದ್ಮೇಲೆ ಖುಷಿ ಆಗ್ತಾ ಇದೆ. ಸೊ ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಶಶಿ ಫ್ರಮ್ ದಾವಣಗೆರೆ. ಸೇಮ್ ಡೈಲಾಗ್ ನನ್ನ ಯೂಟ್ಯೂಬ್ ಚಾನಲ್ ಹೋದ್ರು ಸೊ ಇದೇ ಸಿಗುತ್ತೆ ನಿಮಗೆ. ನಾನು ಬೇರೆ ಚೇಂಜ್ ಮಾಡ್ತೀನಪ್ಪ ಅಂದ್ರೆ ನೀವು ಚೇಂಜ್ ಮಾಡ್ತೀರಾ? ಸೊ ಏನಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಏನ್ ಮಾತಾಡ್ಬೋದು ಗೊತ್ತಾಗ್ತಿಲ್ಲ ಇವಾಗ ನಿಜವಾಗ್ಲೂ. ಸೊ ಅಮ್ಮ ರುಚಿಯಾಗಿ ಅಡುಗೆ ಮಾಡಾಕ್ತಾರೆ. ಬಂದು ಅವ್ರ ತಿಂಡಿನ ನೀವು ಟೇಸ್ಟ್ ಮಾಡಲೇಬೇಕು. ಓಕೆನಾ? ಓಕೆ. ಇವಾಗ ಫಸ್ಟ್ ಟೀ ಕುಡಿಯೋಣ. ಟೀ ಕೊಟ್ಟಿದ್ದಾರೆ, ಟೀ ಕುಡಿದ್ಬಿಡೋಣ. ದೊಡ್ಡ ಗ್ಲಾಸಲ್ಲಿ ಕೊಟ್ಟಿದ್ದಾರೆ, ಬಟ್ ಕ್ವಾಂಟಿಟಿ ಕಮ್ಮಿನೇ ಬಿಡಿ. ನಾನು ಜಾಸ್ತಿ ಟೀ ಕುಡಿಯಲ್ಲ. ನಂಗೆ ಭಯ ಆಯ್ತು ಗ್ಲಾಸ್ ನೋಡಿ ಇಷ್ಟು ಕೊಡ್ತಾ ಇದಾರ ಅಂತ. ಬಟ್ ಇನ್ನೊಂದು ರೈಡರ್ಸ್ ಅಂದ್ರೆ ಸ್ವಲ್ಪ ಮಿತಿ ಒಳಗೆ ಬಹಳ ಒಳ್ಳೇದು. ಯಾಕಂದ್ರೆ ರೈಡ್ ಮಾಡ್ತಿರ್ತಾರಲ್ಲ. ಈಗ ಜಸ್ಟ್ ಅದೇ ಆಯ್ತು, ಹೊಟ್ಟೆ ತುಂಬಾ ಹಸಿತು ಅಂದ್ಬಿಟ್ಟು ಹೊಟ್ಟೆ ತುಂಬಾ ತಿನ್ಬಿಟ್ಟೆ. ಈಗ ಬರ್ಬೇಕಾದ್ರೆ ಅದು ಗೊತ್ತಾಯ್ತು ಏನೋ ಅಂತ. ಜಾಸ್ತಿ ತಿನ್ನಂಗೂ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಟೀನೇ ಕುಡಿಯಲ್ಲ ಗೊತ್ತಾ. ಮನೆಯಲ್ಲೂ ಟೀ ಕುಡಿಯಲ್ಲ, ಕಾಫಿನೂ ಕುಡಿಯಲ್ಲ. ಎಲ್ಲೋ ಹೊರಗಡೆ ಬಂದಾಗ ಫ್ರೆಂಡ್ಸ್ ಜೊತೆ ಇನ್ನು ಕುಡಿಬೇಕಲ್ವಾ, ಇನ್ನು ಅವ್ರು ಕುಡಿತಾ ಇರ್ತಾರೆ, ಕೆಲವರು ದಮ್ ಹೊಡಿತಾ ಇರ್ತಾರೆ, ನಾವು ಹೊಡಿಯಲ್ಲ. ಸೊ ಏನೋ ಒಂದು ಇಲ್ಲ ಏನೋ ಒಂದು ಕನೆಕ್ಷನ್ ಅಲ್ವಾ. ಒಂದು ಮಾತ್ರ ಹಂಗೆ ಟೀ ಪ್ರಿಯ ನಾವು. ಟೀ ಇದು ಬಿಟ್ರೆ ಊಟ ಬೇಡ, ಏನು ಬೇಡ. ಸೊ ಹಂಗಾಗಿ ಲಾಕ್ಡೌನ್ ಅಲ್ಲಿ ಎಲ್ಲ ಪೊಲೀಸರಿಗೂ ನಂಗೆ ಫೇವ್ರೇಟ್ ಅಲ್ಲ. ಸೊ ಹಾಗೆ ಟೀನೇ ಸಪ್ಲೈ ಮಾಡೋದು ಎಲ್ಲರಿಗೂ. ಒಂದೇ ಸೆಕೆಂಡ್ ನಾ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಕ್ಯಾಮ್ರಾ ಯೂಟ್ಯೂಬರ್ಗಳ ನಡುವೆ ಕಾದಾಟ. ಕಾದಾಟನೇ. ಈಗ ನನ್ಗೆ ಕಾಸು ಕೇಳ್ತಾ ಇದೀನಿ, ಕಾಸೇ ತಗೋತಾ ಇಲ್ಲ ನೀವು. ಫ್ರೆಂಡ್ಸ್, ನಾನು ಆಗ್ಲಿಂದ ಹೇಳ್ತಾ ಇದ್ದೆ. ಸೊ ನಮ್ಮ ಫ್ರೆಂಡ್ ಭರತ್ ಅಂತ ಬರ್ತಾ ಇದಾರೆ ಅಂತ, ಬೆಂಗಳೂರಿಂದ ಬರ್ತಾ ಇದಾರೆ ಅಂತ ಹೇಳಿದೆ. ಸೊ ಸಿಕ್ಸ್ ಹೋಗ್ತಾ ಇದಾರೆ. ಸೊ ಇವರೇ ಭರತ್ ಅವರು. ಸೊ ಅವರು ಆಲ್ರೆಡಿ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದಾರೆ. ಕಾಂಪಿಟೇಷನ್ ಮೇಲೆ ನಡೀತಾ ಇದೆ. ಬ್ರೋ ಏನ್ ಕಾಂಪಿಟೇಷನ್ ಇಲ್ಲ. ಇವ್ರು ಟೀ ಕೊಟ್ಟರು, ನೀರು ಕೊಟ್ಟಿದ್ದಾರೆ, ನೀರು ಬಾಟ್ಲ್ ತಂದಿದ್ದಾರೆ. ನಾನು ಪೇ ಮಾಡಕ್ ಹೇಳ್ತಾ ಇದೀನಿ, ಪೇ ಮಾಡ್ತೀನಿ ಗುರು ಅಂದ್ರೆ ಪೇ ಮಾಡಕ್ ಬಿಡ್ತಾ ಇಲ್ಲ. ಏನ್ ಹೇಳ್ತಾ ಇದಾರೆ, ಪೇ ಎಲ್ಲ ಮಾಡಂಗಿಲ್ಲ, ಹಂಗೆ ಸ್ನೇಹ ಪ್ರೀತಿ ಏನೇನೋ ಹೇಳ್ತಾ ಇದ್ದಾರೆ. ನಾನು ಅಂದೆ, ಸ್ನೇಹಿತರು ಅಂದ್ಮೇಲೆ ಅಂಗಡಿ ಹಾಕಿದ್ರೆ ವ್ಯಾಪಾರ ಮಾಡ್ಬೇಕು, ಬೋಣಿ ಮಾಡ್ಬೇಕು, ಬಿಟ್ಟು ಎತ್ಕೊಂಡೇ ಹೋಗ್ಬಾರ್ದು. ನನ್ ಲಾಜಿಕೆ ಕೇಳ್ತಾ ಇಲ್ಲ ಗುರು. ಒಂದ್ ಮಾತು ಇದು ಮಾಡ್ರಿ, ಬೋಣಿಗೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಕನ್ನಡಿಗರಿಗೆ ಅಷ್ಟೇ ಗೊತ್ತಾಗುತ್ತೆ ಬೋಣಿಗೆ ಅಂದ್ರೆ ಏನಂತ ಹೇಳಿ. ಬೋಣಿ ಅಂತಲ್ಲ, ವ್ಯಾಪಾರ ಮಾಡ್ಬೇಕು. ನನ್ನ ಲೈಫ್ ಅಲ್ಲೇ ಸೆಕೆಂಡ್ ಯೂಟ್ಯೂಬರ್ ನ ಮೀಟ್ ಆಗ್ತಿರೋದು. ಫಸ್ಟ್ ಯೂಟ್ಯೂಬರ್ ಕನ್ನಡ ಅನ್ಬಾಸ್ ಕರ್ನಾಟಕ ಅಂತ ಫುಡ್ ಲಾಗ್ ಮಾಡ್ತಾರೆ. ಅವ್ರದ್ದು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತಾರ. ನೆಕ್ಸ್ಟ್ ರೋಡ್ ಟು ರಿಮೆಂಬರ್. ನನಗೆ ಇನ್ನೊಂದು ಮರೋ ಜಾಸ್ತಿ ಇದೆ, ಬೇಜಾರಾಗ್ಬೇಡ್ರಿ, ಮರ್ತು ಬಿಡ್ತೀನಿ. ಇರ್ಲಿ. ಹಾಗಾಗಿ ರೋಡ್ ಟು ರಿಮೆಂಬರ್. ಅದಕ್ಕೆ ರಿಮೆಂಬರ್ ಅಂತ ಲಾಸ್ಟ್ ಅಲ್ಲಿ ಇಟ್ಟಿರೋದು, ಮರ್ತೋಗ್ಬಾರ್ದು ಅಂದ್ಬಿಟ್ಟು. ಅದನ್ನೇ ಮರ್ಬಿಡ್ತೀನಲ್ಲ ನಾನು. ರಿಮೆಂಬರ್ ಮಾಡ್ಬಿಡ್ತೀನಿ. ಬ್ರೋ ಒಂದೇ ಪ್ಯಾಕೆಟ್ ಹಾಕಿ ಬ್ರೋ ನೀವು. ಇದು ಅದು ರೈಸ್ ಸಾಂಬಾರ್ ಅಷ್ಟೇ. ಅಷ್ಟೇ. ನೀವು ಒಂದ್ ಸ್ವಲ್ಪ ಆಮೇಲೆ ಎಲ್ಲರೂ ಬಿಚ್ಚಬೇಕು, ಊಟ ಮಾಡ್ರಿ, ಬಿಸಿ ಬಿಸಿ ಇತ್ತು. 6 ಊಟ ಕೊಡ್ಸಲ್ಲ. ಓಕೆ ಅಷ್ಟೇ ಬಿಟ್ಟು 2 ನಿಮಿಷ ಇದ್ದದಲ್ಲ. ಕೊಡಿ ಅಣ್ಣ, ಕೊಡಿ. ನೀವು ಲೇಟ್ ಆಗಿ ಇರ್ಲಿ ಕೊಡಿ. ಕಸ್ಟಮರ್ಸ್ ಮೇನ್. ಅಮ್ಮ ಬರೋಣ. ಆಲ್ಟಾಗಿ ಹೋಗ್ಬೇಕು. ದಾವಣಗೆರೆ ಸ್ವಲ್ಪ ಹೊಡ್ಕೊಂಡು ಬೆಣ್ಣೆ ದೋಸೆ ತಿನ್ಕೊಂಡು ಖಂಡಿತ. ನಾನು ಹೇಳಿಲ್ವಾ, ಒಂದೊಂದು ರಾಜ್ಯ, ಒಂದೊಂದು ಜಿಲ್ಲೆ, ಎಲ್ಲ ಕಡೆ ಫ್ರೆಂಡ್ಸ್ ಇರಬೇಕು, ಫ್ರೆಂಡ್ಸ್ ಮಾಡ್ಕೋಬೇಕು. ಬೈ. ಏನು ಸಿಗುತ್ತೆ ಅಂದರೆ ಪ್ರೀತಿ ಸಿಗುತ್ತೆ ಅಷ್ಟೇ. ಓಕೆ ಸಮಾಧಾನ.
ಟೈಮ್ ಆಗೋಯ್ತು, ಒಂದು ಕಾಲು. ಆಲ್ಮೋಸ್ಟ್ ಇನ್ನೂ ಒಂದು 3 ಅವರ್ಸ್ ಹೋಗಬೇಕು ದಾವಣಗೆರೆಯಿಂದ ಶಿರ್ಸಿ ಕಡೆಗೆ. ಈಗ ಡೈರೆಕ್ಟ್ ಶಿರ್ಸಿ ಹೋದರೆ ಬೇಗ ಆಗುತ್ತೆ, ಬಟ್ ನಾನು ಫಾಲ್ಸ್ ನೋಡಿಕೊಂಡು ಶಿರ್ಸಿಗೆ ಹೋಗೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಊಟ ಬೇಡ, ನೀವು ಅಲ್ಲಿ ಲೆಫ್ಟ್ ಇಂಡಿಕೇಟರ್ ಹಾಕೊಂಡು ಬಂದ್ಬಿಟ್ಟಿದ್ದೀರಾ. ನಾನು ಮುಂದೆ ಹೋಗ್ತಾ ಇದ್ದೀರ ಅನ್ಕೊಂಡು ಜಸ್ಟ್ ಎಡ್ಜ್ ಆಗೋಗೋದು. ಮೈಲೇಜ್ ಒಂದು 35-40 ಬರುತ್ತೆ. 140. ಬೆಂಗಳೂರು ಯಲ್ಲಾಪುರ. ಹಾಂ ಶಿರ್ಸಿ. ಇಲ್ಲ, ಟ್ರಿಪ್ ಟೂರು ಬೆಂಗಳೂರು ಬ್ಲಾಗಿಂಗ್. ಯಾವ ಚಾನಲ್ ಸರ್? ನಮ್ಮ ಮಗ ಹೇಳಿದೆ, ರೋಡ್ ಟು ರಿಮೆಂಬರ್. ವೆರಿ ಗುಡ್, ಆಲ್ ದಿ ಬೆಸ್ಟ್. ಮೈ ಸೈಡ್ ಊಟ ಮಾಡ್ಕೊಂಡು ಹೋಗಿ ಬರ್ರಿ, ಕಾರ್ಯಕ್ರಮ ಇದೆ. ಇಲ್ಲ ಸರ್, ಫುಡ್ ಓಪನ್ ಮಾಡಿಸ್ತಾ ಇದ್ದಾನೆ ಇವಾಗ. ಕೇಕರ್ ನಂದು ಇದೆ, ಡೆಲಿವರಿ ತಗೊಳಕ್ ಅಂತಾನೆ. ಏನು ಕೇಕಾ ನೀವು ಮಾಡಿಸ್ತಾ ಇದ್ದೀರಾ? ಫುಡ್ ಪಾರ್ಟ್ ಒಂದು ಕಂಪ್ನಿಯಿಂದ, ಒನ್ ಮಾರ್ಟ್ ಕಂಪ್ನಿಯಿಂದ ಇದೆ. ಬರ್ರಿ ಊಟ ಮಾಡ್ಕೊಂಡು ಹೋಗಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಬ್ರದರ್. ಇದು ಟೈಮ್ ಆಯಿತು. ಏನಾಗಲ್ಲ. ಇಲ್ಲ ಪರವಾಗಿಲ್ಲ. ನಾನು ಅದು ಟೈಮ್ ನೋಡಿಕೊಂಡು ಲೆಫ್ಟಿಗೆ ಹೇಳಿದೆ. ಥ್ಯಾಂಕ್ ಯು. ಇರಲಿ. ಹ್ಯಾಪಿ ಜರ್ನಿ. ಸಬ್ಸ್ಕ್ರೈಬ್ ಮಾಡಿ. ಇದು ವಿಡಿಯೋದಲ್ಲಿ ಬಂದರೆ ಪರವಾಗಿಲ್ಲಲ್ಲ? ಬಂದ್ರೆ ನಡೆಯುತ್ತಾ? ಪ್ಲೀಸ್ ಬರ್ಲಿ. ಯಾಕಂದ್ರೆ ನಾನು ಪರ್ಮಿಷನ್ ಕೇಳ್ಕೊಂಡೆ ವಿಡಿಯೋ. ಅದಕ್ಕೆ ನಮ್ಮ ಮಗಗೋಸ್ಕರ ಇದು ಮಾಡಿದ್ವಿ. ಏನೋ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಬ್ರದರ್. ಏನ್ರಿ ನಿಮ್ಮ ನಂಬರ್ ಕೊಡಕ್ಕೆ ಸಾಧ್ಯತೆ ಐತೆ? ಅದು ಅಲ್ಲಿ ಸಿಕ್ಕರೆ ಸಾಕು. ಅಲ್ಲಿ ಇನ್ಸ್ಟಾಗ್ರಾಮ್ ಗೊತ್ತು ಹುಡುಗರಿಗೆ, ಬಿಡಿ. ಇನ್ಸ್ಟಾಗ್ರಾಮ್ ಮಾಡಿ. ಥ್ಯಾಂಕ್ ಯು ಸರ್. ಇಲ್ಲ ಸರ್, ಲೇಟ್ ಆಗೋದು. ಥ್ಯಾಂಕ್ ಯು. ಮ್ಯಾಟ್ರ್ ಏನಾಯಿತು ಅಂದರೆ, ಹೋಗ್ತಾ ಇದ್ದೆ, ಅವ್ರು ಇಂಡಿಕೇಟ್ರ್ ಹಾಕಿದ್ದಾರೆ. ಪಾಪ ಇಂಡಿಕೇಟ್ರ್ ಹಾಕೊಂಡು ಲೆಫ್ಟಿಗೆ ಬರ್ತಾ ಇದ್ದಾರೆ. ನಾನೇನು ಮಾಡಿದ್ದೀನಿ, ಸ್ಟ್ರೈಟ್ ಹೋಗ್ತಾನೇ ಇದ್ದೀನಿ. ನಾನು ಇಂಡಿಕೇಟ್ರ್ ಹಾಕಿರೋದು ನೋಡಲೇ ಇಲ್ಲ. ಅವರು ಬಂದುಬಿಟ್ಟಿದ್ದಾರೆ ಆಲ್ಮೋಸ್ಟ್. ನಾನು ಲಾಸ್ಟ್ ಮೂಮೆಂಟಲ್ಲಿ ಇಂಡಿಕೇಟ್ರ್ ಹಾಕೊಂಡು ಬಂದುಬಿಟ್ಟಿದ್ದಾರಲ್ಲ ಅಂದ್ಬಿಟ್ಟು ಲೆಫ್ಟಿಗೆ ಹೇಳ್ಕೊಂಡು ಸರ್ವಿಸ್ ರೋಡಿಗೆ ಬಂದುಬಿಟ್ಟೆ. ಸದ್ಯ ಅಯ್ಯೋ, ಇಲ್ಲ ಅವ್ರದ್ದು ತಪ್ಪೇನೂ ಇಲ್ಲ, ನಂದು ತಪ್ಪೇನೂ ಇಲ್ಲ. ಅದೇನಂದರೆ ಟೈಮಿಂಗ್ ಅಷ್ಟೇ. ಆಮೇಲೆ ಆ ಮನುಷ್ಯ ನೋಡಿ ಬಂದು ಊಟ ಮಾಡ್ಕೊಂಡು ಹೋಗಿ ಬನ್ನಿ ಹಂಗೆ ಅಂತ ಕರೀತಾರೆ. ಎಂಥ ಗುರುತು ಪರಿಚಯ ಇಲ್ಲ. ಎಂಥ ಜನ ರೀ ಅಲ್ಲ, ಸೂಪರ್. ಇಂಥ ಜನ, ಒಳ್ಳೆ ಜನನೂ ಇರ್ತಾರೆ, ಮತ್ತು ಜಗಳ ಮಾಡ್ಕೊಂಡು ಹೋಗೋ ಜನನೂ ಇರ್ತಾರೆ. ಖುಷಿ ಆಯಿತು. ಸಿಸ್ಟರ್, ಇದು ಹುಂಚಳ್ಳಿ ಫಾಲ್ಸು ಸೀದಾನಾ? ಎಷ್ಟು ಕಿಲೋಮೀಟರ್ ಇದೆ? ಹೌದಾ? ಓಕೆ, ಥ್ಯಾಂಕ್ ಯು. ಇದು 22 ಆಗಿದೆ. ಕ್ವಿಕ್ಲಿ ರಿಮೂವ್ ಮೈ ಗ್ಲೌಸ್, ಟೇಕ್ ಮೈ ಹ್ಯಾಂಡ್ ಬ್ಯಾಗ್, ಹೊರಡೋದೆ. ಸ್ವಾಗತ. ನನಗೆ ಗೇಟ್ ಹಾಕಿರೋದು ನೋಡ್ಬಿಟ್ಟು ಕ್ಲೋಸ್ಡ್ ಏನು ಅಂದ್ಕೊಂಡು ಬೈಕೋತಾ ಇದ್ದೆ, ಬಟ್ ಥ್ಯಾಂಕ್ ಗಾಡ್ ಹಲೋ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಯಾರೂ ಇಲ್ಲ, ಅಂಗಡಿಯಲ್ಲಿ ಕೂತಿದ್ರಲ್ಲ ಅವರೊಬ್ಬರೇ ಇದ್ದಿದ್ದು. ಈಗ ವಾಟರ್ಫಾಲ್ಸ್ ನೋಡೋಣ, ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಿ ಕ್ಯಾಂಟೀನ್ ಅಂತ ಮಾಡಿದ್ದಾರೆ. ನೈಸ್ ಇಂಪ್ರೂವ್ಮೆಂಟ್ಸ್ ಬೈ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸೊ ಇಟ್ಸ್ ಗುಡ್. ಬೆಳಗ್ಗೆಯಿಂದ
ಆಲ್ಮೋಸ್ಟ್ 450+ ಕಿಲೋಮೀಟರ್ ಟ್ರಾವೆಲ್ ಮಾಡಿರೋದು. ಟಯರ್ಡ್ ಆಗೋದೆ. ಒಂದೇನಂದರೆ ರೈಡಿಂಗ್ ಬೂಟ್ಸು ಹೊಸದು ಯೂಸ್ ಮಾಡ್ತಾ ಇರೋದು. ಸೊ ಐ ಆಮ್ ಸ್ಟಿಲ್ ನಾಟ್ ದ್ಯಾಟ್ ಕಂಫರ್ಟಬಲ್. ಟೈಮ್ ತೊಗೊಳುತ್ತೆ ಕಂಫರ್ಟಬಲ್ ಆಗೋದಕ್ಕೆ. ಆ್ಯಂಡ್ ಆಲ್ಸೋ ಏನಂದರೆ ಗೇರ್ ಶಿಫ್ಟ್ ಮಾಡೋದಾಗಲಿ ಬ್ರೇಕ್ ಅಪ್ಲೈ ಮಾಡೋದಾಗಲಿ ಸ್ವಲ್ಪ ಕಷ್ಟ. ಹೊಸ ಶೂ ಅಲ್ಲ, ಆ್ಯಂಡ್ ಇಟ್ಸ್ ವೆರಿ ಥಿಕ್ ಆ್ಯಂಡ್ ಹೆವಿ. ಓಕೆ, ಸೊ ಈಗ ಒಂಚಲಿ ಫಾಲ್ಸ್ನ ನೋಡಿಕೊಂಡು ವಿಲ್ ಗೋ ಬ್ಯಾಕ್ ಟು ಸಿರ್ಸಿ. ಸೊ ಸಿರ್ಸಿ ನಾಳೆ ಎಕ್ಸ್ಪ್ಲೋರ್ ಮಾಡೋಣ. ಸಿರ್ಸಿ ಮೋಸ್ಟ್ಲಿ ಒಂದು 2 or 3 ಪ್ಲೇಸಸ್, ಒಂದು ಫೇಮಸ್ ಟೆಂಪಲ್ ಇದೆ, ಅದನ್ನು ನೋಡಿ ಅಲ್ಲಿ ಸುತ್ತಮುತ್ತ ನೋಡಿಕೊಂಡು ಒಂದು ಸಿರ್ಸಿ ಮೇಲೆ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿಕೊಂಡು ಲೆಟ್ಸ್ ಟ್ರಾವೆಲ್ ಟು ಯಲ್ಲಾಪುರ. ಸೊ ಯಲ್ಲಾಪುರ ತುಂಬ ಪ್ಲೇಸಸ್ ಇದೆ ಗುರು, ನಿಜವಾಗ್ಲೂ. ಅದೇನಂತಾರೆ ಗೊತ್ತಾ, ಯಲ್ಲಾಪುರನ ಆ್ಯಕ್ಚುಲಿ ವಾಟರ್ ಫಾಲ್ಸ್ನ ಊರೇ ಅನ್ಬೋದು ಅದನ್ನು. ಸೊ ಇಟ್ಸ್ ವೆರಿ ಗುಡ್. ಆ್ಯಂಡ್ ಇಲ್ಲಿ ಕೂಡ ತುಂಬಾ ಪ್ಲೇಸಸ್ ಇದೆ, ವಾಟರ್ ಫಾಲ್ಸ್ ಇದೆ ಆ್ಯಂಡ್ ಟ್ರೆಕ್ಕಿಂಗ್ ಪ್ಲೇಸಸ್ ಇದೆ. ಬಟ್ ಐ ಆಮ್ ನಾಟ್ ಏಬಲ್ ಟು ಕವರ್ ಇಟ್ ಸಿನ್ಸ್ ಸೊ ಲಿಮಿಟೆಡ್ ಡೇಸ್ ಇದೆ. ಇಟ್ ವಿಲ್ ಟೇಕ್ ಮೋರ್ ದ್ಯಾನ್ 1 ವೀಕ್ ಅನಿಸುತ್ತೆ ಹೋಲ್ ಪ್ಲೇಸಸ್ನ ಕವರ್ ಮಾಡೋದು. ಅಲ್ಲಿ ಟ್ರೈ ಇಷ್ಟು ಪ್ಲೇಸಸ್ ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಪ್ಲೇಸಸ್ ಕವರ್ ಮಾಡ್ತೀನಿ. ಆ್ಯಂಡ್ ಕವರ್ ಮಾಡೋದಕ್ಕಿಂತ ಆ ಪ್ಲೇಸನ್ನ ಎಂಜಾಯ್ ಮಾಡಿಕೊಂಡು ಟ್ರಾವೆಲ್ ಮಾಡೋದೇ ಬೆಸ್ಟು. ದಟ್ಸ್ ವಾಟ್ ಐ ಆಮ್ ಡೂಯಿಂಗ್. ದೊಡ್ಡ ಸ್ಟೆಪ್ಸ್ ಮಾಡಿದ್ದಾರೆ. ಈಸಿಲಿ ವಾಟರ್ ಫಾಲ್ಸ್ ಗಂಟ ಹೋಗ್ಬೋದು. ಅದೇ ಬುರ್ಡೆ ಫಾಲ್ಸ್ ಅಲ್ಲಾಗಿದ್ದರೆ ಒಂದು ಅರ್ಧ ಗಂಟೆ ಸ್ಟೆಪ್ಸ್ ಇದೆ, ಬಟ್ ಆಮೇಲೆ ಅರ್ಧ ಸ್ವಲ್ಪ ಟ್ರೆಕ್ಕಿಂಗ್ ಥರ ಇದೆ. ಇಟ್ಸ್ ಕ್ವೈಟ್ ಡಿಫಿಕಲ್ಟ್, ಯಾಕಂದರೆ ಈಗ ಫುಲ್ಲು ಮಣ್ಣೆಲ್ಲ ನೆಂದಿರುತ್ತಲ್ವ, ಜಾರುತ್ತೆ. ಬಟ್ ಈಗ ಇಲ್ಲಿ ತುಂಬಾ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. ನೋ ವರೀಸ್. ಒನ್ಲಿ ವರಿ ಈಸ್ ಗೆಟಿಂಗ್ ಬ್ಯಾಕ್ ಟು ಸಿರ್ಸಿ ಬೇಗ. ಈಗ ಮಳೆ ಬೀಳ್ತಾ ಇದೆ ಆ್ಯಂಡ್ ಆಲ್ಸೋ ಕತ್ಲಾಗೋದ್ರೆ it will be not good, because since I'm traveling from early morning 6:30, I need some rest, man. ಬ್ಯಾವಟೆ ಫುಲ್ ನೆಂದೋಗಿದ್ದೀನಿ ಗುರು. ಏನು ಚಂದ ಗುರು, ಏನು ಅಂದ, ಬಾ ಬಾ ಬಾ, ಸೂಪರ್ ಇಷ್ಟ ಆಯ್ತು ಗುರು. ಐ ಲೈಕ್ ಇಟ್ ಸೂಪರ್. ಈಗ ಸಿರ್ಸಿ ಹೋಗ್ಬೇಕು. ಸಿರ್ಸಿ ಇಲ್ಲಿಂದ ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ನ ಇದೆ. ಇವಾಗ ಇನ್ನೂ 1 hour ಜರ್ನಿ ಇದೆ ಗುರು. ಐ ಆಮ್ ಟಯರ್ಡ್. Okay, so I'll be ending this video here only. Thank you so much for watching this video. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ and keep supporting me. Love you all. Thank you so much. Bye.